I'm ready guys. Hi guys, welcome back to my YouTube channel. ಹಾಯ್ ಗಾಯ್ಸ್, ನಮ್ಮ ಪ್ರಶಾಂತ್ ಅವರು ಬಂದಿದ್ದಾರೆ. PK ಕಿಚನ್ ಕುಕಿಂಗ್ ಬ್ಲಾಗಿಗೆ ಸ್ವಾಗತ. ರಂಜಿತ್ ಅವರು ಚಿಕನ್ ಕ್ಲೀನ್ ಮಾಡ್ತಿದ್ದಾರೆ. ಆಲ್ರೆಡಿ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಗಾಯ್ಸ್, ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಬೇಕು. ನೀ ಹೇಳ್ಬೇಕ್ಯಾ? ನೀ ಹೇಳಿದ್ರೆ ನಿನ್ನಲ್ಲ ಆಗಣ್ಣ. ಪ್ರಶಾಂತ್ ಕಿಚನ್ ಕುಕಿಂಗ್ ಬ್ಲಾಗ್ ನೀ ಹೇಳ್ಬೇಕು. ಕೊಬ್ಬರಿ ಎಣ್ಣೆ ಹಾಕ್ತಿದ್ಯಾ? ಕಲರ್ ನೋಡಿದ್ರೆ ಗೊತ್ತಾಗ್ಬೋದು ಅವರಿಗೆ ಕೊಬ್ಬರಿ ಎಣ್ಣೆನ ಬೇರೆ ಎಣ್ಣೆ ಅಂತ. ಎಷ್ಟು ಹಾಕ್ಬೇಕು? ಬೇಗ ಬೇಗ ಹಾಕ್ಬೇಕು. ನೀ ಎಲ್ಲೆಲ್ಲ ಅಡಿಗೆ ಮಾಡಿ ಈಗ ಹೋಗ್ತೀಯಾ? ಇದು ಫಸ್ಟ್ ಟೈಮಾ ಅಥವಾ ಇದಕ್ಕಿಂತ ಮುಂಚೆ ಮಾಡಿದ್ದುಂಟಾ? ಹೇಳಿಯಾ? ನೀ ಮಾತಾಡ್ಬೇಕು. ನೀ ಮಾತಾಡೋದಿದ್ರೆ ನೀ ಹೇಳ್ಬೇಕು. ನಮ್ಮ ಸಬ್ಸ್ಕ್ರೈಬರ್ ಒಂದು ಸ್ವಲ್ಪ ಜನ ಇದ್ದಾರೆ, ಒಂದು 3,000 ಜನಕ್ಕೆ ಅದು ಗೊತ್ತಾಗ್ಬೇಕಲ್ಲ. ಹಿಂಗೆ ಮತ್ತೆ ಫುಲ್ ಅಡಿಗೆಗೆ ಇದು ಸಿಕ್ಕಿದ್ರೆ, ಕಾಂಟ್ರಾಕ್ಟ್ ಸಿಕ್ಕಿದ್ರೆ ಹಾಗೆ ನಮ್ಮ ರಂಜ್ ಅವರಿದ್ದಾರೆ. ಇವತ್ತು ಮ್ಯಾಚ್ ಡೇ ಆದ ಕಾರಣ ಮ್ಯಾಚ್ಗೆ ನಾವು ರೆಡಿ ಆಗ್ತಿದ್ದೇವೆ ಗೈಸ್. ಮ್ಯಾಚ್ ಇರೋ ಕಾರಣ ಒಂದು ಸಣ್ಣ ಪಾರ್ಟಿ ಮಾಡ್ತಿದ್ದೇವೆ. ಫೈನಲ್ ಮ್ಯಾಚ್. ರೆಡಿ ಮಾಡು, ಬೇಗ ಬೇಗ ರೆಡಿ ಮಾಡು. ಇಂಡಿಯಾ ಬ್ಯಾಟಿಂಗ್ ಇವತ್ತು. ನೀ ಹೇಳ್ಬೇಕು ಯಾವ್ದು ಹಾಕ್ಬೇಕು ಅಂತೆಲ್ಲ ಹೇಳ್ಬೇಕು. ಈರುಳ್ಳಿ ಹಾಕಿದ ಗೈಸ್. ಗೋಲ್ಡನ್ ಕಲರ್ ಬರ್ಬೇಕಂತೆ ಗೈಸ್. ಮ್ಯಾಚ್ ಕೂಡ ಸ್ಟಾರ್ಟ್ ಆಯ್ತು ಗೈಸ್. ಮ್ಯಾಚ್ ಸ್ಟಾರ್ಟ್ ಆಯ್ತಿಯಾ? ಫಸ್ಟ್ ಬಾಲ್ 6 ಹೋಗ್ಬೇಕು. ಗೋಲ್ಡನ್ ಕಲರ್ ಬಂತ. ಇನ್ನೆಷ್ಟು ಏನು ಹಾಕ್ಬೇಕು? ಎಲ್ಲ ಇದು ಹಾಕ್ತಿ ಆಯ್ತಾ? ಅಡಿಗೆ ಭಟ್ಟ ಹಾಕ್ತೀಯ ಬಿಡು. ಹೋಗ್ಬೇಕು, ಅಷ್ಟು ಚೆನ್ನಾಗಿ ಉರಿಬೇಕು ನೋಡಿ. ಹಾಕಿ ಅಲ್ಲಷ್ಟು ಬೆಳ್ಳುಳ್ಳಿ ಹಾಕ್ತೀವಿ. ಹಾಗೆ ಸ್ವಲ್ಪ ಇವಾಗಲೇ ಹಾಕೋದಾ? ಹಸಿಮೆಣಸು ಹಾಕೋಣ. ಈ ಚಿಕನ್ಗೆ ಹೆಸರೆಂತ ಅಣ್ಣ? ರೆಸಿಪಿದ ಹೆಸರೆಂತ? ನೆಗಡ್ತಾನೆ ರೆಸಿಪಿಗೆ ಹೇಳಿದ್ರೆ. ಹಂಗೆ ಶುಂಠಿನೂ ಹಾಕ್ಬೇಕಲ್ಲ? ಶುಂಠಿ ಕೂಡ ಹಾಕುವ. ಶುಂಠಿ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ಎಲ್ಲದಕ್ಕೆ ಮಿಕ್ಸ್ ಮಾಡಿ ಇಟ್ಟು ಸ್ವಲ್ಪ ಹಳದಿ ಪೌಡರ್ ತಗೊಳ್ಳಿ ಸ್ವಲ್ಪ. ಹಾಗೆ ಎಲ್ಲ ನಾ ತೆಗ್ದು ಬಿಡ್ಬೇಕು. ಅಡಿಗೆ ಮಾಡೋದು ಇವ ನನ್ನ ಹೇಳ್ತಾನೆ ಎಲ್ಲ ತೆಗ್ದು ಬಿಡ್ಲಿಕ್ಕೆ. ಅದು ಫಸ್ಟೇ ಹಾಕಿಡ್ಬೇಕು ತಾನೆ ನೀನು. ನೀ ಎಂತ ಅಡಿಗೆ ಮಾಡುದು ಮಾರೆ? ಸ್ವಲ್ಪ ಸಾಲ್ಟ್ ಕೊಡಿ. ಹಾಗೆ ಮಿಕ್ಸ್ ಮಾಡೋಣ, ಯಾಕಂದ್ರೆ ಚೆನ್ನಾಗಿ ಮಾಂಸಕ್ಕೆ ಎಳೆಯುತ್ತೆ ಇದೆಲ್ಲ. ಆವಾಗ್ಲೇ ಹಾಕಿ ಇಡ್ಬೇಕು ತಾನೆ ನೀನು. ನಮ್ಮ ಹುಡುಗನಿಗೆ ಹೇಳಿದ, ಅವ್ನು ಮರ್ತ್ಬಿಟ್ಟ. ನಮ್ಮ ಹುಡುಗ ಫುಲ್ ಬಿಸಿ ಕಾಲಲ್ಲಿ, ಫುಲ್ಲು ಫೋನಲ್ಲಿ ಬಿಸಿ ಇದ್ದಾನೆ. ಮಾಂಸಕ್ಕೆ ಹಾಕೋಣ ಚೆನ್ನಾಗಿ ಎಳೆಯಲಿ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಟ್ಕೋಬೇಕು. ಚೆನ್ನಾಗಿ ಮಾಂಸಕ್ಕೆಲ್ಲ ಎಳೆಯುತ್ತಿದ್ದು. ಈಗ 1/2 hour ಇಡ್ತೀಯಾ? ಹೌದು, 1/2 hour ಇಡ್ತೀವಿ. ಇದು ಈರುಳ್ಳಿ ಎಲ್ಲ ಇದಾದ ಮೇಲೆ 1/2 hour ಇಡ್ತಾನಂತ ಅವನು. ಪುಡಿ ಸ್ವಲ್ಪ ಹಾಕು.
ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ಟೊಮೆಟೊ ಹಣ್ಣು ಫೈನಲ್ ಆಗಿ ಹಾಕಿಲ್ಲ. ಬೇಡ ಇದು ಸ್ಕಿಪ್ ಮಾಡ್ಕೋಬಹುದು. ನಮ್ಮ ಹುಡುಗ ಕಟ್ ಮಾಡಿ ಇಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀವಿ. ಇಲ್ಲಾಂದ್ರೆ ನಿನ್ನ ರೆಸಿಪಿಯಲ್ಲಿ ಟೊಮೆಟೊ ಇಲ್ಲ ಅಲ್ಲ? ಟೊಮೆಟೊ ಹಾಕಲ್ಲ. ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಯಾವಾಗ್ಲೂ ನಮಗೆ ಫುಲ್ ಚಿಕನ್ ಮಟನ್ ಈ ತರದೇ ನಾವು ವರ್ಲ್ಡ್ ಕಪ್ ಎಂಜಾಯ್ ಮಾಡ್ತಾ ಇದ್ವಿ. ಎಲ್ಲಿ? ಇಲ್ಲಿ ದೊಡ್ಡ ಕಮ್ಮನಹಳ್ಳಿ ಹತ್ರ ನಮ್ಮ ಫ್ರೆಂಡ್ ರೂಮ್ ಅಲ್ಲಿ ಯಾವಾಗಲೂ ನೋಡಿದ್ರೆ ಫೋನ್ ಮಾಡಿ ಕರೀತಾನೆ ಇರ್ತಾರೆ. ಇಷ್ಟ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ. ಇವಾಗ ಒಂದು 10 ನಿಮಿಷ ನಾವು ಮುಚ್ಚಿಡೋಣ. ಇದು ಬೇಯ್ತಾ ಇರ್ಲಿ. ನಾವು ಹುಡಿಯನ್ನೆಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಹುಡಿ ಅಲ್ಲ, ಮಸಾಲ ಅಂತ ಹೇಳ್ಬೇಕು. ನೀವೊಂದು ಇದರಲ್ಲಿ ಇರ್ಬೇಕು, ಗೊತ್ತಾಯ್ತಾ? ಎಂತರ್ಲಿ? ಅದು ಆಯ್ತಲ್ಲ, ಇಟ್ಕೋಬೇಕು. ಇಲ್ಲಾಂದ್ರೆ ಅದು ಫಸ್ಟ್ ಮೆಣಸಿನ ಹುಡಿ ಹಾಕೊಳ್ಬೇಕಲ್ಲ? ಅವಾಗ ಸ್ವಲ್ಪ ಏನ್ ಮಾಡ್ಬೇಕಂದ್ರೆ ತೆಂಗಿನ ಎಣ್ಣೆ ಹಾಕ್ಬೇಕು. ಅವಾಗ ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಗೊತ್ತಾಗ್ಬೋದಲ್ಲ ತೆಂಗಿನ ಎಣ್ಣೆನ ಅಥವಾ ತೆಂಗಿನ ಎಣ್ಣೆ ಹೇಳುದು ಮಾತ್ರನಾ ಅಂತ ನಂಗೆ. ತೆಂಗಿನ ಎಣ್ಣೆ ಹಾಕೊಳ್ಳೋಣ. ಎಷ್ಟು? ಸ್ವಲ್ಪ ಹಾಕೊಳ್ಳೋಣ. ಅವಾಗ ಇನ್ನು ಟೇಸ್ಟ್ ಬರುತ್ತೆ, ಬ್ಲ್ಯಾಕ್ ಕಲರ್ ಆಗಿ ಬರುತ್ತೆ ಅದು ಪೌಡ್ರ್. ಇಲ್ಲಿ ಇವನ ಮಸಾಲೆ ರೆಡಿ ಆಗ್ತಿದೆ, ಇಲ್ಲಿ ನಮ್ಮ ಮ್ಯಾಚ್ ಆಗ್ತಿದೆ. ಮ್ಯಾಚ್ ಅನ್ನು ಬಿಡಕ್ಕಾಗಲ್ಲ, ಅದನ್ನು ಬಿಡಕ್ಕಾಗಲ್ಲ, ಆ ಥರ ಆಗಿ ಹೋಗಿದೆ. ಇವನು ಬಂದದ್ದು ಸ್ವಲ್ಪ ಲೇಟ್ ಆಯ್ತು ಇವತ್ತು. ನಾವು ಕೂಡ ಒಳ್ಳೆ ನಿದ್ದೆಯಲ್ಲಿದ್ವಿ. ನೈಟ್ ಡ್ಯೂಟಿ ಮಾಡಿ ಬಂದಿದ್ದರಿಂದ ಬೇಯ್ತಾ ಇರುವಾಗಲೇ ಹುಳಿ ನೀರು ಹಾಕ್ತೀವಿ. ಆಮೇಲೆ ನೋಡ್ಕೊಂಡು ಬೇಕಾದ್ರೆ ಹುಳಿ ಹಾಕೋಬಹುದು. ಕೊತ್ತಂಬರಿ ಹುಡಿ. ಅದಕ್ಕೆ ಎಣ್ಣೆ ಹಾಕ್ಲಿಕ್ಕೆ ಉಂಟಾ? ಇಲ್ಲ. ಪೌಡರ್ ಸ್ವಲ್ಪ ಬ್ಲ್ಯಾಕ್ ಆಗೋ ಟೈಪು ಹುರಿತಾ ಇರ್ಬೇಕು. ಮಸಾಲೆ ಕೂಡ ನಾವು ಹೊರ್ಕೊಳ್ಳೋ ಚೆನ್ನಾಗಿರುತ್ತೆ. ಎಲ್ಲಾನು ಸ್ವಲ್ಪ ಹೊರ್ಕೊಳ್ಬೇಕಲ್ಲ, ಹುರಿದ್ರೇನೆ ಟೇಸ್ಟ್ ಕೊಡೋದು. PK ಕಿಚನ್ ಇದರಲ್ಲಿ ಎಲ್ಲ ಹುಡಿಯನ್ನು ಒಮ್ಮೆ ಹೊರ್ಕೊಳ್ಬೇಕು. ಚಿಕನ್ ಮಾಡಿದೆ ಸಹ ಇದನ್ನು ತಿನ್ನುವಷ್ಟು ಮಜಾ ಯಾವ್ದ್ರಲ್ಲಿ ಇಲ್ಲ. ಗಾಯ್ಸ್ ರೆಡಿ ಆಗಿದೆ, ಬೆಂದಿದೆ ಅಂತ ನೋಡುವ. ತುಲೆ ಬ್ರೋ ಬೇಯ್ತನ ತುಲೆ. ಬಾಯ್ ಪ್ರಶಾಂತ್, ಒಂದು ಪೀಸ್ ಬೇಡ? ಇದೇನ ಏನ ಹುಡಿ ಅಣ್ಣ? ಜೀರಿಗೆ ಹುಡಿ. ಇದು ಜೀರಿಗೆ ಹುಡಿ. ನಮ್ಮ ಸಂಜು ಸ್ಯಾಮ್ಸನ್ ಕೂಡ 50 ಹೊಡೆದ ಗಾಯ್ಸ್. ಹೊಡೆದಿರುವಂತ ಜೀರಿಗೆ ಪೌಡರ್. ಫಸ್ಟ್ ಜೀರಿಗೆ ಪೌಡ್ರಾ? ಎಷ್ಟು? 2 ಸ್ಪೂನು. 2 ಸ್ಪೂನ್ ಜೀರಿಗೆ. ಮತ್ತೆ ಎಲ್ಲ ಹುಡಿ ಒಟ್ಟಿಗೆ ಹಾಕುದು ಈಗ. ಚಿಕನ್ ಮಸಾಲ ಎಷ್ಟು? 2 ಸ್ಪೂನ್. ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. 2 ಸ್ಪೂನ್ ಹಾಕೊಳ್ತಿದ್ದೀವಿ. ಚಿಕನ್ ಪೌಡರ್ ರುಚಿಗೆ ತಕ್ಕ ಇರ್ಲಿ. ಮತ್ತೆ ಹುರಿದಿಟ್ಟಂತ ಖಾರದ ಹುಡಿ, ಮೆಣಸಿನ ಹುಡಿ 4 ಸ್ಪೂನು. ಅದು ಹೇಳ್ಬೇಕು ನೀವು ಎಷ್ಟು ಸ್ಪೂನ್ ಅಂತ, ಅವ್ರು ಹಾಕ್ಬೇಕಲ್ಲ ಪಾಪ. ಇಂದು ನಾಳೆ ಡ್ಯೂಟಿಗೆ ಹೋದ್ರೆ ಸಾಕು. ಇದು ನಾವು ಕೋಳಿ ರೊಟ್ಟಿ ಅಂತ ನಮ್ಮೂರ್ ಸೈಡ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರ್ ಮಾಡ್ತಾ ಇದ್ದೀವಿ ನಾವು. ಗಸಿ ಟೈಪ್ ಇಲ್ಲ, ಸಾಂಬಾರ್ ಟೈಪ್. ಯಾಕಂದ್ರೆ ಕೋಳಿ ರೊಟ್ಟಿಗೆ ಸ್ವಲ್ಪ ಸಾಂಬಾರ್ ಜಾಸ್ತಿ ಬೇಕಾಗುತ್ತೆ. ವಾಯ್ಸ್ ನೋಡ್ತಿರುವಾಗ ನಿಮ್ಮ ಬಾಯಲ್ಲಿ ನೀರು ಬರ್ತಿದೆ. ಎಲ್ಲ ಆದ್ಮೇಲೆ ಸ್ವಲ್ಪ ಆದ್ಮೇಲೆ ಹುರಿದಿಟ್ಟಂತ ಧನ್ಯ ಪೌಡರ್ ಲಾಸ್ಟಿಗೆ ಹಾಕ್ಬಿಟ್ಟು ಮುಗಿಸ್ಬಿಡೋಣ. ಅಲ್ಲಿಗೆ ನಮ್ಮ PK ಚಿಕನ್ ಮಸಾಲ ರೆಡಿ ಆಗುತ್ತೆ. ಇದು ಧನ್ಯ ಪೌಡರ್, ಹುರಿದಿಟ್ಟಂತ ಧನ್ಯ ಪೌಡರ್. ಅದೇನು ಬ್ಲಾ ಆಗುದು? 2 ಸ್ಪೂನ್ ಹಾಕೊಳ್ಳೋಣ. 2 ಸ್ಪೂನು ಧನ್ಯ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕುಯ್ದಿಟ್ಟಂತ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆಗೆ ಲಾಸ್ಟಿಗೆ ಎಲ್ಲ ಹಾಕಿ ಸ್ಟವ್ ಈ ತರ ಆಫ್ ಮಾಡ್ಕೊಬಿಟ್ರೆ ಆಯ್ತು. ನಮ್ಮ
ರೆಸಿಪಿ ಇಲ್ಲಿಗೆ ಮುಗ್ದೋಯ್ತು. ಅಲ್ಲಿಗೆ ನಮ್ಮ ಪ್ರಶಾಂತ್ ಚಿಕನ್ ಮಸಾಲ ರೆಡಿ ಆಯ್ತು. ಟೇಸ್ಟ್ ನೋಡಕ್ಕಂತ ನಮ್ಮ ಅತಿಥಿ ಇನ್ನು ಬರ್ಬೇಕಷ್ಟೇ, ಬರ್ತಾ ಇದ್ದಾರೆ, ಆನ್ ದ ವೇಲ್ ಇದ್ದಾರೆ. ನೋಡ ಎಷ್ಟೊತ್ತಿಗೆ ಬರ್ತಾರೆ ಅಂತ. ನಮ್ಮ ಅತಿಥಿ ಕೂಡ ಬಂದಿದ್ದಾರೆ, ನಮ್ಮ ಪ್ರಶಾಂತ್ನ ಇದು ಮಾಡ್ಲಿಕ್ಕೆ ಅತಿಥಿ ಕೂಡ ಬಂದಿದ್ದಾರೆ. ನೋಡುವ ಹೇಗೆ ಆಗಿದೆ ಅಂತ ಅವರಿಗೆ ಕೊಟ್ಟು ನೋಡುವ. ಬನ್ನಿ ಗಾಯ್ಸ್, ಟೇಸ್ಟ್ ನೋಡಕ್ಕೆ ಅಂತ ನಾವು ಸಚಿನ್ ಅವರನ್ನು ಕರೆಸಿದ್ದೇವೆ. ನೋಡೋಣ ಏನ್ ಹೇಳ್ತಾರೆ ನೋಡುವ. ಒನ್ ಮೋರ್ ಅನ್ಬೇಕು. ಅಷ್ಟೇ ಅಷ್ಟೇ. ಎಷ್ಟು ಹಾಕಿ ಒಟ್ರು ಇವನಿಗೆ ಹಾಕುದಿಲ್ಲ ಸರ್. ಇವನು ಯಾಕೆ ಕರ್ದೆ ಅಂತ ಆಗ್ತಿದೆ. ಇನ್ನು ಹಾಕೊಂಡು ತಿಂತಾನೆ ಇದ್ದಾನೆ, ತಿಂತಾ ಇರ್ಬೇಕು, ಮ್ಯಾಚ್ ನೋಡ್ತಾ ಇರ್ಬೇಕು. ಅಷ್ಟೇ ಅಷ್ಟೇ ಅಷ್ಟೇ. ಸರ್ ಇದರ ಬಗ್ಗೆ ನಿಮ್ಮ ಪ್ರಶಾಂತ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಯಾವ್ದ್ರ ಬಗ್ಗೆ? ಚಿಕನ್ ಇಷ್ಟು ಟೇಸ್ಟ್ ಆಗಿದೆ ಅಲ್ಲ, ಅದರ ಬಗ್ಗೆ ಒಂದು ಪ್ರಶಾಂತ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಚಿಕನ್ ತುಂಬಾ ಚೆನ್ನಾಗಿದೆ. ಹಾ, ಔಟ್ ಆಫ್ 10 ಒಂದು 8 ಕೊಡ್ಬೋದು. ಅಷ್ಟೇ? 8ಆ? ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಿತ್ತೇನೋ, ಇನ್ನು ಮಾಡ್ಬೋದಿತ್ತು. ಚೆನ್ನಾಗಿದೆ. ಹಾ, ಓಕೆ. ತಿಂತಾ ಇರ್ಬೇಕು, ಮ್ಯಾಚ್ ನೋಡ್ತಾ ಇರ್ಬೇಕು. A few minutes later. ಚೆನ್ನಾಗಿದೆ. ರೇಟ್ 10 after 10 ಕೊಟ್ರೆ ಅವ್ನಿಗೆ ಒಂದು ಕೊಂಬು ಬರುತ್ತೆ. ಅದಕ್ಕೋಸ್ಕರ 8 ಅಂತ ಹೇಳಿದ್ದೆ ಅಷ್ಟೇ. ಗೊತ್ತಾಯ್ತಲ್ಲ? ದುಬೆ ಅವರ ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. 246 ಸ್ಕೋರ್ ಆಯ್ತು ಗೈಸ್. ಫೈಟ್ ಸ್ಕೋರ್. ನಮ್ದು ಮಿಂಟಿ ಲೈಮ್ ರೆಡಿ ಆಗ್ತಿದೆ ಗಾಯ್ಸ್. ಇವಾಗ ರಂಜು ಅವ್ರ ಕಡೆಯಿಂದ ಜೀರ್ಣಗೆಡ್ಡೆಗೆ ಸ್ವಲ್ಪ ಉಪ್ಪು ಹಾಕಿದೆ, ಉಪ್ಪು ಸಕ್ಕರೆ ಹಾಕಿದ್ದಾರೆ ಗಾಯ್ಸ್. ಹಾಗೆ ನಿಂಬೆಹಣ್ಣು ಒಂದು ಕೊಯ್ತಿದ್ದಾರೆ. ನಿಂಬೆಹಣ್ಣು ಐಕ್ಯ ಮಾಡೋರ ನಿಂಬೆಹಣ್ಣು ಹಾಕಿದ್ರು ಒಂದು ಕುಡಿತಾ ಇರ್ಬೇಕು, ಮ್ಯಾಚ್ ನೋಡ್ತಾ ಇರ್ಬೇಕು. ಗ್ರೈಂಡ್ ಮಾಡಿ ರೆಡಿ ಆಗ್ತಿದೆ guys. ಗ್ರೈಂಡ್ ಆಗಿದೆ ಗಾಯ್ಸ್. ಈಗ ಮಿಂಟ್ ಲೈಮ್ ಜ್ಯೂಸ್ ಮಾಡುವ, ಬನ್ನಿ ಗಾಯ್ಸ್. ಮಿಂಟ್ ಲೈಮ್ ರೆಡಿ ಗಾಯ್ಸ್. ಇವಾಗ ಕುತ್ಕೊಂಡು ಮ್ಯಾಚ್ ನೋಡ್ತಾ ಫೈನಲ್ ಆಗಿ ಊಟಕ್ಕೆ ಕೂತ್ವಿ ಗಾಯ್ಸ್. ವೈನ್ ಹಿಡ್ಕೊಂಡು ನೋಡಿ ಆ ಒಂದು ಶೋ. ನ್ಯೂಜಿಲ್ಯಾಂಡ್ ಸೋಲೋ ಇದರಲ್ಲಿದೆ. ನಾವು ಹಾಗೆ ಊಟಕ್ಕೆ ಕೂತ್ವಿ. ಸೋಲೋ ಭೀತಿಯಲ್ಲಿದೆ ನ್ಯೂಜಿಲ್ಯಾಂಡ್. ಸಚಿನ್ ಬಾಬಾ, ನ್ಯೂಜಿಲ್ಯಾಂಡ್ ಸೋತದೆ, ಊಟ ಮಾಡೋಣ. ಆಚೆ ಮನೆ ಬೇಬಿ ಕೂಡ ಮ್ಯಾಚ್ ಖುಷಿ ನೋಡಿ ಅವತ್ತು. ಹಾಯ್ ಬೋಲು, ಹಾಯ್ ಬೋಲು, ಹಾಯ್ ಬೋಲು, ಹಾಯ್ ಬೋಲು, ಹಾಯ್ ಬೋಲು. ಮ್ಯಾಚ್ ನೋಡಕ್ಕೆ ನಮ್ ಕ್ಯೂಟ್ ಬೇಬಿ ಬಂದು. ಬೇಬಿಗಂತ ಫುಲ್ ಖುಷಿ. ಇಂಡಿಯಾ ಇನ್ನಾಯ್ತು. ಫೈನಲಿ ಇಂಡಿಯಾ ವಿನ್ ದ ಮ್ಯಾಚ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಬಾಯ್ ಇಲ್ಲಿಯಾ, ಬಾಯ್ ಬಾಯ್. ಹಾಗೆ ಇಂಡಿಯಾ ವಿನ್ ಆದಕ್ಕೆ ರಂಜು ಲೆಕ್ಕದಲ್ಲಿ ಡೈರಿ ಮಿಲ್ಕ್ ತರಿಸಿದ್ರು ಮಗುಗೆ.
ವಿಶ್ವಕಪ್ ಲೆಕ್ಕದಲ್ಲಿ ತುಂಬಾ ಧನ್ಯವಾದಗಳು. ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ವರ್ಲ್ಡ್ ಕಪ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವರು. ಅದರ ಖುಷಿಯಲ್ಲಿ ನಮಗೆ ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಧನ್ಯವಾದಗಳು ಬ್ರೋ, ನಿಮಗೆ ಧನ್ಯವಾದಗಳು.